ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಪನ್ನೀರ್ ಕೊಲ್ಲಾಪುರಿ ಮಾಡ್ತಾಯಿದ್ದೀನಿ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಕೊಲ್ಲಾಪುರಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನಗೊಬ್ಬರು ಸಬ್ಸ್ಕ್ರೈಬರು ಪನ್ನೀರ್ ಕೊಲ್ಲಾಪುರಿ ಪರೋಟ ಜೊತೆ ಮಾಡಿ ತೋರಿಸಿ ಅಂತ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಅವರಿಗೋಸ್ಕರ ಮತ್ತು ನಿಮಗೆಲ್ಲರಿಗೋಸ್ಕರ ನಾನು ಮಾಡ್ತಾ ಇರೋದು. ಸೊ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಡ್ತಾ ಇದ್ದೀನಿ. ಸೊ ಆ ಕಡಾಯಿಗೆ ನಾನಿವಾಗ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ, ಚಕ್ಕೆ, ಕಾಳುಮೆಣಸು, ಲವಂಗ, ಸೋಂಪು ಮತ್ತು ಗಸಗಸಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 3-4 ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಪೇಸ್ಟ್ ಬೇಕಿದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಕೋಬೋದು ಇದೇ ಥರ. ಸೊ ಹಾಗೆ ನೆಕ್ಸ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗೋವರೆಗೂ. ನೆಕ್ಸ್ಟು ನಾನು ಒಣ ಕೊಬ್ಬರಿನ ತುರಿದ್ಬಿಟ್ಟು ಅರ್ಧ ಬಟ್ಲಾಗುವಷ್ಟು, ಅಂದರೆ ಚಿಕ್ಕ ಬಟ್ಲಿಂದ 1 ಬಟ್ಲಷ್ಟು ನಾನು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಸೊ ತುರಿದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಎಲ್ಲವೂ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಸ್ವಲ್ಪ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರೋ ಮಸಾಲಿನ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗ್ರೇವಿನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಈ ಥರ ಗ್ರೇವಿ ರೆಡಿಯಾಗಿದೆ ನಮ್ಮದು. ಸೊ ನೆಕ್ಸ್ಟು ಇನ್ನೊಂದು ಮಿಕ್ಸಿ ಜಾರ್ಗೆ ನಾನಿವಾಗ ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಒಂದು ದೊಡ್ಡದಾಗಿರೋ ಟೊಮೊಟೊನ ಹಣ್ಣಾಗಿರೋದನ್ನು ತೊಗೊಂಡಿದ್ದೀನಿ. ಸೊ 7-8 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೇ ನೆಕ್ಸ್ಟ್ ಇವಾಗ ನಾನು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬರಬೇಕು. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಸೊ ನೀರು ಸೇರಿಸಿ ಇದನ್ನು ಕೂಡ ಗ್ರೇವಿ ಟೈಪ್, ಅಂದರೆ ಲಿಕ್ವಿಡ್ ಟೈಪ್ ಮಾಡ್ಕೊಂಡು ಬರಬೇಕು. ಸೊ ಈ ರೀತಿ ನಮ್ಮದು ಲಿಕ್ವಿಡ್ ರೆಡಿಯಾಗಿದೆ. ಸೊ 2 ಪೇಸ್ಟು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ನೆಕ್ಸ್ಟು ಅದೇ ಕಡಾಯಿಗೆ ನಾನಿವಾಗ ಮತ್ತೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ ನಂತರ ನೆಕ್ಸ್ಟು ಎಣ್ಣೆ ಕಾದ ನಂತರ ಎಣ್ಣೆಗೆ ನಾನು ಈ ಥರ ದಪ್ಪದಾಗಿ ಹೆಚ್ಕೊಂಡು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ನೀವು ಈ ಥರ ದಪ್ಪದಾಗಿನೇ ಈರುಳ್ಳಿನ ಹಾಕ್ಕೋಬೇಕಾಗತ್ತೆ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಈರುಳ್ಳಿನ ಈ ಥರ ದಪ್ಪದಾಗಿ ಹೆಚ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಂಡ ನಂತರ ನೆಕ್ಸ್ಟು ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ. ಈ ಥರ ದಪ್ಪದಾಗಿರೋ ಕ್ಯಾಪ್ಸಿಕಮ್ನ ಹೆಚ್ಕೊಂಡು ತೊಗೊಳ್ಳಿ. ಸೊ ಈರುಳ್ಳಿ ಕ್ಯಾಪ್ಸಿಕಮ್ಮು ಸೇಮ್ ಆಗಿರಬೇಕು. ಸೊ ಅದು ಕೂಡ ಅಷ್ಟೇ, ಒಂದು ದೊಡ್ಡದಾಗಿರೋ ಕ್ಯಾಪ್ಸಿಕಮನ್ನು ತೊಗೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ರೆಸಿಪಿ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಪನ್ನೀರನ್ನು ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ನಂದಿನಿ ಪನ್ನೀರನ್ನು ಯೂಸ್ ಮಾಡಿದ್ದೀನಿ. ಸೊ ನೀವು ಬೇಕಿದ್ದರೆ ಬೇರೆ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಮಿಲ್ಕಿ ಮಿಸ್ಟ್ ಬರುತ್ತೆ, ಅದು ಬೇರೆ ಯಾವ್ದು ಬೇಕೋ ನಿಮ್ಗೆ ಬಿರಿಯಾಸ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಂದಿನಿನ ಈ ಥರ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನು ತೊಗೊಂಡಿದ್ದೀನಿ. ಸೊ ಈ ಥರ ದಪ್ಪದಾಗಿನ ಹೆಚ್ಕೊಂಡು ತೊಗೊಂಡಿದ್ದೀನಿ ಎಲ್ಲವನ್ನು. ಸೊ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲ ಹಾಕ್ಕೊಂಡಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಪನ್ನೀರಿಗೆಲ್ಲ ಅದು ಈ ಥರ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ನೆಕ್ಸ್ಟು ಅದನ್ನಲ್ಲೇ ಸೈಡಲ್ಲಿ ಇಟ್ಬಿಡೋಣ. ಹಾಗೆ ಇನ್ನೊಂದು ಪ್ಯಾನ್ಗೆ ನಾನಿವಾಗ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಇಡ್ತಾಯಿದ್ದೀನಿ. ಅದೇ ಪ್ಯಾನ್ಗೆ ಇವಾಗ ಎಣ್ಣೆ ಹಾಕಿಬಿಟ್ಟು ನೆಕ್ಸ್ಟು ಜೀರಿಗೆ ಮತ್ತು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಪೀಸ್ಗಳನ್ನ ಮಾಡ್ಕೊಂಡ ನಂತರ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡಿರೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರೋದು ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಸೊ ಇವಾಗ ಫ್ರೈ ಆದ ನಂತರ ನಾವು ಆವಾಗಲೇ ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಗಟ್ಟಿ ಇರೋ ಪೇಸ್ಟನ್ನು ಫಸ್ಟಿಗೆ ಹಾಕ್ಕೋಬೇಕಾಗತ್ತೆ, ಆಮೇಲೆ ನೀರು ಸೇರಿಸ್ಬೇಕಾಗತ್ತೆ. ಇವಾಗ ಗಟ್ಟಿ ಇರೋ ಗ್ರೇವಿನ ಹಾಕ್ಕೊಂಡು ನೆಕ್ಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವು ಟೊಮೆಟೊನ ಗ್ರೇವಿ ಮಾಡ್ಕೊಂಡಿದ್ದೀವಲ್ಲ,
ಲಿಕ್ವಿಡ್ ಟೈಪು. ಸೊ ಅದನ್ನು ಕೂಡ ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎರಡೂ ಮಿಶ್ರಣ ಆದ ನಂತರ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಎಣ್ಣೆನಲ್ಲಿ ಹಾಕಿರ್ತೀವಲ್ಲ ಪೇಸ್ಟು ಮತ್ತು ಗ್ರೇವಿ ಟೈಪ್ ಆಗೋದಕ್ಕೆ ಈ ಥರ ಎಣ್ಣೆಯಲ್ಲಿ ಜಾಸ್ತಿ ನೀವೇನಾದರೂ ಕುದಿಸಿದ್ರೆ ಗ್ರೇವಿ ಗಟ್ಟಿಯಾಗುತ್ತೆ ಮತ್ತು ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ನಾವು ಪೇಸ್ಟು ಮತ್ತು ಇನ್ನೊಂದು ಮಿಕ್ಸಿ ಜಾರಲ್ಲಿ ಟೊಮೊಟೊನ ತೊಗೊಂಡ್ಬಿಟ್ಟು ಏನು ಮಾಡ್ಕೊಂಡಿದ್ದೀವಲ್ಲ ಆ ಎರಡಕ್ಕೂ ನೀರನ್ನು ಸೇರಿಸೋಣ. ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಇದರೊಳಗಡೆ ಹಾಕ್ಕೋಬೇಕಾಗತ್ತೆ. ಹಾಗೆ ನೆಕ್ಸ್ಟು ನಾನು ಅರ್ಧ ಬಟ್ಲಾಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ, ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ, ತಿಳಿದಿದ್ರೂ ಹಾಕ್ಕೊಳ್ಳಿ. ಹುಳಿ ಮೊಸರು ಇದ್ದರೆ ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ಟು ಮೊಸರಿಗೆ ಹಾಕ್ಕೊಬೇಕಾಗತ್ತೆ. ನಾವು ಫ್ರೆಶ್ ಆಗಿರೋ ಮೊಸರನ್ನು ತೊಗೊಂಡಿರೋದು, ಹಾಗಾಗಿ ನಾನು ಸಕ್ಕರೆ ಸೇರಿಸ್ತಾ ಇಲ್ಲ. ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸಾಗಿ ಗಟ್ಟಿಯಾಗಿ ಗ್ರೇವಿ ಬರೋ ಥರ ನಾವು ಕುದಿಸ್ಕೋಬೇಕು. ನೆಕ್ಸ್ಟು ನಾವು ಆವಾಗಲೇ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಗರಂ ಮಸಾಲ ಜೊತೆ ಅದನ್ನು ಇದರೊಳಗಡೆ ಹಾಕ್ಕೋಬೇಕು. ಸೊ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಜೊತೆ ಸರಿಯಾಗಿ ಕೂಡ್ಕೋಬೇಕದು. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ಹೇಳಿದ್ನಲ್ಲ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸೇರಿಸ್ಬೇಕಂತ. ಎಲ್ಲ ಹಾಕ್ಕೊಂಡ ನಂತರ ಇವಾಗ ನೆಕ್ಸ್ಟು ನೀರು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನೀರು ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಿಮಗೆ ಯಾವುದಾದ್ರೂ ಪನ್ನೀರ್ ಐಟಮ್ ಗೊತ್ತಿದ್ದರೆ ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬರಬೇಕು. ಸೊ ಇನ್ನೂ ಸ್ವಲ್ಪ ಕುದಿಸ್ಕೋತೀನಿ. ಸೊ ಅಲ್ಲಿವರೆಗೂ ನಾವು ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಯೋಕೆ ಇಟ್ಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದ ನಂತರ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿದ್ರಲ್ಲ. ಸೊ ಪನ್ನೀರ್ ಕೊಲ್ಹಾಪುರಿ, ಸೊ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡೋದು ಅಂತ. ಸೊ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ನೀವು ಇದೇ ರೀತಿ ಟ್ರೈ ಮಾಡಿ, ಅದು ಚೆನ್ನಾಗಿ ಬರುತ್ತೆ. ಸೊ ನಾನು ಯಾವ್ಯಾವ ರೀತಿಯಲ್ಲಿ ಹೇಳಿದ್ದೀನಿ ಸೊ ಅದೇ ರೀತಿಯಲ್ಲಿ ಮಾಡಿ ನೀವು. ಹಾಗೆ ಇದನ್ನು ಸೈಡಲ್ಲಿ ಇಟ್ಬಿಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇಲ್ಲಿ ನಾನು ರೆಡಿಮೇಡ್ ಅಂದರೆ ಪರೋಟ ಸಿಗುತ್ತೆ. ಸೊ ರೆಡಿಮೇಡ್ದು ನಾನು ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಸೊ ಇಲ್ಲಿ ನೋಡಿ ನಂಗೆ ರೆಡಿಮೇಡ್ ಪರೋಟ ತಂದಿರೋದು. ಸೊ ಅರ್ಜೆಂಟಾಗಿ ಮಾಡ್ಕೋಬೇಕನ್ನೋರು ರೆಡಿಮೇಡ್ ಪರೋಟ ಸಿಗುತ್ತೆ. ಸೊ ನೀವು ಅದನ್ನು ತಂದು ಬೇಯಿಸ್ಕೋಬೇಕು, ಅಷ್ಟೇ ಕೆಲಸ ಅದ್ರದ್ದು. ಇವಾಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪನ್ನೀರ್ ಗ್ರೇವಿನ ನಾವು ಏನು ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಗಾರ್ನಿಷ್ಗೆ ಮೊಸರನ್ನು ಹಾಕ್ಕೊಂಡ್ಬಿಟ್ಟು ಸರ್ವಿಂಗ್ ಬೌಲ್ಗೆ ನಾನಿವಾಗ ಅಂದರೆ ಸರ್ವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ತೋರಿಸಿರೋದು ನಾನು ಪನ್ನೀರ್ ಕೊಲ್ಹಾಪುರಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡಿ. ಇವಾಗ ಗ್ರೇವಿ ಎಲ್ಲ ಒಂದು 10 ನಿಮಿಷ ನೀವು ಸೈಡಲ್ಲಿ ಇಟ್ಬಿಟ್ರೆ ಗಟ್ಟಿಯಾಗಿ ಬರುತ್ತೆ. ಸೊ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದು ಕಾಣ್ತಾ ಇರೋದು. ಸೊ ನೀವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು, ಫ್ಯಾಮ್ಲಿ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಲ್ವ. ಸೊ ನೀವು ಇದೇ ರೀತಿ ಪನ್ನೀರ್ ಕೊಲ್ಹಾಪುರಿ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಇವಾಗ ನಾನು ಇದ್ರ ಜೊತೆ ಆವಾಗಲೇ ತೋರಿಸಿದ್ದು ಪರೋಟಾನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ತವಾಕಾದ ನಂತರ ತವಾಗೆ ನಾನು ತುಪ್ಪನ ಹಚ್ಕೋತಾ ಇದ್ದೀನಿ. ತುಪ್ಪ ಹಚ್ಕೊಂಡ್ಬಿಟ್ಟು ರೆಡಿಮೇಡ್ ಪರೋಟ ಸಿಗುತ್ತಲ್ಲ, ಸೊ ಅದನ್ನು ಎರಡೂ ಸೈಡು ಬೇಯಿಸ್ಕೋಬೇಕಾಗತ್ತೆ. ಸೊ ನಾನು ಪರೋಟ ಇಟ್ಕೊಂಡು ಮೇಲೆ ತುಪ್ಪ ಹಚ್ಕೋತಾ ಇದ್ದೀನಿ. ನಿಮ್ಗೆ ತುಪ್ಪ ಇರಲಿಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೊಂಡು ಪರೋಟ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲ ನಿಮ್ಗೆ ರೆಡಿಮೇಡ್ ಸಿಗಲ್ಲ ಅಂದರೆ ರೆಡಿಮೇಡ್ ತರೋಕ್ಕಾಗಲಿಲ್ಲ ಅಂದರೂ ನೀವು ಇದನ್ನು ಕೂಡ ಚಪಾತಿ ಜೊತೆನೂ ತಿನ್ಬೋದು. ಇಲ್ಲ ಮನೆಯಲ್ಲೇ ನಿಮಗೆ ಪರೋಟ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ನಾನು ಅರ್ಜೆಂಟಲ್ಲಿ ಪರೋಟ ಈ ರೀತಿ ಮಾಡಿದ್ದೀನಿ, ಅಂದರೆ ರೆಡಿಮೇಡ್ ಸಿಕ್ತು, ನಾನು ತೊಗೊಂಬಂದಿದ್ದೀನಿ. ಸೊ ನಿಮ್ಗೆ ಪರೋಟ ರೆಸಿಪಿ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ಯಾವ ರೀತಿಯಾಗಿದೆ ಅಂತ ತಿಂದುಬಿಟ್ಟು ಹೇಳ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿಯಾಗಿದೆ ಅಂತ. ನಾನು ಮಾಡಿರೋ ರೆಸಿಪಿನ ನಾನೇ ತಿಂದು ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.